ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. May God's name be glorified. ಈ ಒಂದು ಸಂದರ್ಭವನ್ನು ದೇವರು ಒದಗಿಸಿಕೊಟ್ಟದಕ್ಕೆ ಆತನಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. I'm thankful to God for this opportunity. ಹಾಗೆಯೇ ಸಭೆಯ ನೇತೃತ್ವಕ್ಕೂ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸುತ್ತೇನೆ. I'm also thankful to the assembly leadership for this opportunity. ಈ ಒಂದು ತಂತ್ರಜ್ಞಾನದ ಮೂಲಕ ನಿಮ್ಮೊಟ್ಟಿಗೆ ನಿಮ್ಮೆಲ್ಲ ನೋಡ್ಲಿಕ್ಕೂ ಮತ್ತೆ ಕರ್ತನ ವಾಕ್ಯವನ್ನು ಹಂಚುವುದಕ್ಕೂ ದೇವರು ಸಹಾಯ ಮಾಡಿದ್ದಾನೆ. God has helped me to see you all through this app and also to share His word. ಸುಗಮವಾಗಿ ಇದನ್ನು ನಡೆಯಲಿಕ್ಕೆ ನನ್ನ ಆ ಒಂದು ವಿಡಿಯೋವನ್ನು ನಾನು ಬಂದ್ ಮಾಡ್ತೇನೆ. ನನ್ನ ನಂತರ ಕೊನೆಗೆ ನಾನು ಅದನ್ನು ಓಪನ್ ಮಾಡ್ತೇನೆ. For the clarity of the voice, I'm going to shut down the video and at the end I will enable the video. ಲೂಕನ ಸುವಾರ್ತೆ 13ನೇ ಅಧ್ಯಾಯ 34ನೇ ವಾಕ್ಯ ಓದೋಣ. ಲೂಕನ ಸುವಾರ್ತೆ 13:34 ನಾನು ಅದನ್ನು ಓದ್ತೇನೆ. Luke's Gospel chapter 13 verse 34. I'll read it in my language. ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. Luke's Gospel chapter 13 verse 34. O Jerusalem, Jerusalem, the city that kills the prophets and stones those who are sent to it, how often would I have gathered your children together as the hen gathers her brood under her wings, and you would not. ಹಾಗೆಯೇ ಮಾರ್ಕನ ಸುವಾರ್ತೆ 12ನೇ ಅಧ್ಯಾಯ 5-6 ಕೂಡ ನಾವು ನೋಡೋಣ. ಮಾರ್ಕ 12 5-6. Mark's Gospel chapter 12 verse 5 and 6. ಆಮೇಲೆ ಅಲ್ಲಿ ಒಂದು ಸಾಮ್ಯವನ್ನು ಹೇಳುತ್ತಾ, ಅದು ಪೂರ್ತಿ ನಾನು ಓದೋದಿಲ್ಲ, ಅದರ ಸಂಕ್ಷಿಪ್ತವಾಗಿ ಒಂದು ವಿಷಯ ಹೇಳ್ತೇನೆ. ಪ್ರವಾದಿಗಳನ್ನ ಯೆರೂಸಲೇಮ್ ಜನತೆ ಅಥವಾ ಇಸ್ರಾಯೇಲ್ ಜನರು ಯಾವ ರೀತಿ ಅವರೊಟ್ಟಿಗೆ ಅವರು ವ್ಯವಹರಿಸಿದರು ಎಂಬುದರ ಒಂದು ಸೂಚನೆ ಕೊಡ್ಲಿಕ್ಕಾಗಿ ನಾನು ಈ ವಾಕ್ಯವನ್ನು ಓದುತ್ತೇನೆ. ಮಾರ್ಕನ ಸುವಾರ್ತೆ 12:5-6 ಸ್ವಾಮಿ ಒಂದು ಸಾಮ್ಯವನ್ನು ಹೇಳುತ್ತಾನೆ. ಅನೇಕರನ್ನ ತಂದೆಯಾದ ದೇವರು ಕಳುಹಿಸಿದನು, ಕೊನೆಗೆ ತನ್ನ ಸ್ವಂತ ಮಗನನ್ನೇ ಕಳುಹಿಸಿದನು. ಆಗ ಅವರ ಮನೋಭಾವ ಹೇಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. 5-6. ಆಮೇಲೆ ಇನ್ನೊಬ್ಬನನ್ನ ಕಳುಹಿಸಲು ಅವನನ್ನು ಕೊಂದು ಹಾಕಿದರು, ಇನ್ನೂ ಅನೇಕರನ್ನ ಕಳುಹಿಸಿದನು, ಅವರಲ್ಲಿ ಕೆಲವರನ್ನು ಹೊಡೆದರು, ಕೆಲವರನ್ನು ಕಡಿದು ಹಾಕಿದರು. ಅವನಿಗೆ ಇನ್ನೂ ಒಬ್ಬನಿದ್ದನು, ಯಾರೆಂದರೆ ಅವನ ಮುದ್ದು ಮಗನೇ, ನನ್ನ ಮಗನಿಗಾದರೂ ಮರ್ಯಾದೆ ತೋರಿಸಿಯಾರೆಂದು ದಣಿಯು ಕಡೆಯಲ್ಲಿ ಅವನನ್ನು ಅವರ ಬಳಿಗೆ ಕಳುಹಿಸಿದನು. ಆದರೆ ಆ ಒಕ್ಕಲಿಗರು, ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ, ಆಗ ಸ್ವಾಸ್ಥ್ಯ ನಮ್ಮದಾಗುವುದು ಎಂದು ಒಬ್ಬರ ಸಂಗಡಲೊಬ್ಬರು ಮಾತಾಡಿಕೊಂಡು ಅವನನ್ನು ಹಿಡಿದು ಕೊಂದು ಹಾಕಿದ್ರೆ. 7ನೇ ವಾಕ್ಯ ಕೂಡ ಓದಿದ್ದೇನೆ. 5, 6, 7. Verse 5, 6 and 7, Mark's Gospel chapter 12. And they sent another, and him they killed, and so with many others, some they beat and some they killed. He had still one another, a beloved son. Finally he sent him to them, saying, they will respect my son. But those tenants said to one another, this is the heir, come let us kill him, and the inheritance will be ours. This parable is God sent many leaders and many prophets among the Israelites, but we see they were all ill-treated by the people there. ಈಗ ನಾನು ಹೇಳ ಬಯಸುವಂತಹ ಪ್ರವಾದಿ ಅವನು ಯೆರೆಮೀಯನ ಕುರಿತಾಗಿ ಈ ದಿವಸ ನಾವು ಧ್ಯಾನಿಸಲಿಕ್ಕಿದ್ದೇವೆ. This evening we are going to meditate about prophet Jeremiah. ಯೆರೆಮೀಯನ ಒಂದು ಜೀವಿತ, ವ್ಯಕ್ತಿತ್ವ ಮತ್ತು ಆತನ ಸಂದೇಶ. Jeremiah's life, his personality and his message. ಈ ಒಂದು ಪುಸ್ತಕ ಒಂದು ಕ್ರೊನಾಲಜಿಕಲಿ ಒಂದು ಕ್ರಮಬದ್ಧವಾದ ರೀತಿಯಲ್ಲಿ ಇಲ್ಲ. This book is not placed chronologically. ಆದಾಗ್ಯೂ ನಾವು ನಮಗೆ ಬೇಕಾದ ಸಂದೇಶವನ್ನು ದೇವರು ಕೊಡ್ಲಿಕ್ಕೆ ಶಕ್ತನು. But God is able to give us the message that we need. ಈ ಪ್ರವಾದಿ ಬಂದು ಹೋದ ಮೇಲೆ ಹೆಚ್ಚು ಕಡಿಮೆ ಸುಮಾರು 626 ವರ್ಷಗಳ ನಂತರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದಾಗ ಹೇಳಿದಂತ ಮಾತು ಮಾರ್ಕನ ಸುವಾರ್ತೆ 12:5-7 ನಾವು ಓದಿದೆವು.
The Mark's Gospel, chapter 12, verse 5 and 6 was written, or the words that came out after Jeremiah Jeremiah passed away, and it was like since 626 years after that, these words were written. ಈಗ ಪ್ರವಾದಿಯ ಮೂಲಕವಾಗಿ ದೇವರು ನಮ್ಮೊಟ್ಟಿಗೆ ಹೇಳುವುದನ್ನು ನಾವು ಕೇಳೋಣ. Well, let's listen to what God has to say through his prophet, through his word. ಈತನಿಗೆ ಅಳುವ ಪ್ರವಾದಿ ಎಂಬ ಹೆಸರಿದೆ, ವೀಪಿಂಗ್ ಪ್ರಾಫೆಟ್. Jeremiah is also called as a weeping prophet. ಇವನ ಮೂಲ ಹೆಸರು ಯೆರೆಮ್ಯಾಹು ಎಂಬುದು. His original name is Jeremiah. ಇದರ ಅರ್ಥ ಯೆಹೋವನು ಕಂಡುಕೊಳ್ಳುತ್ತಾನೆ, ಯೆಹೋವನು ಮೇಲೆತ್ತುತ್ತಾನೆ, ಯೆಹೋವನು ಬಿಚ್ಚುತ್ತಾನೆ ಎಂಬ ವಿವಿಧ ಅರ್ಥಗಳು ಇವನ ಹೆಸರಿಗೆ ಉಂಟು. There are different meanings for the name Jeremiah. It can be interpreted, or the meaning is God will lift him up, or God will hold him up. There are different meanings to his name. ಯೆರೆಮ್ಯನ ಒಂದು ಜೀವಿತ, ವ್ಯಕ್ತಿತ್ವ, ಆತನ ಸಂದೇಶವನ್ನು ನಾವು ಇವತ್ತು ಮೇಲೆ ಆಶ್ರಯಿಸಿ ನಾವು ಧ್ಯಾನಿಸೋಣ. This evening we'll look into Jeremiah's life, his personality and his message as God helps us. ಅವನು ಲೇವಿಯ ಗೋತ್ರಕ್ಕೆ ಸೇರಿದ ಅಹರೋನಿನ ವಂಶದವನಾಗಿದ್ದನು. He belonged to the tribe of Levi, and he was a descendant in the lineage of Aaron. ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ಪ್ರವಾದಿಯಾಗಿ ಅವನನ್ನು ಆರಿಸಿಕೊಂಡಿದ್ದನು. Even before Jeremiah was born, God selected him, chose him as a prophet. ಬಹಳ ಚಿಕ್ಕ ಪ್ರಾಯದಲ್ಲಿ ದೇವರು ಇವನನ್ನು ಸೇವೆಗೆ ಕರೆದನು. And very early in his life, God called him for the service. ಆದರೆ ಮೋಶೆಯ ಹಾಗೆ ಇವನು ಕೂಡ ಕೆಲವು ನವೆಗಳನ್ನು ಹೇಳಿರೋದನ್ನ ನಾವು ನೋಡ್ತೇವೆ. But we see, just like Moses, Jeremiah also gave a few excuses. 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ಅದನ್ನು ಓದುತ್ತೇವೆ. In chapter 1, verse 6, we read the excuse. 1ನೇ ಅಧ್ಯಾಯ 6, 9 ಹಾಗೂ 10ನೇ ವಾಕ್ಯ ನಾನು ಓದ್ತೇನೆ. ಅದಕ್ಕೆ ನಾನು, ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ವಿನ್ನವಿಸಿದನು. 9, 10. ಆಗ ಯೆಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನೆಡುವುದು, ಈ ಕಾರ್ಯಗಳನ್ನು ಮಾಡುವುದಕ್ಕೋಸ್ಕರ ಜನಗಳ ಮೇಲೆ ರಾಜ್ಯಗಳನ್ನು ನೇಮಿಸಿದ್ದೇನೆ ಅಂದನು. Jeremiah chapter 1, verse 6, 9 and 10. Then I said, O Lord God, behold, I do not know how to speak, for I am only a youth. Verse 9 and 10. Then the Lord put out his hand and touched my mouth. And the Lord said to me, behold, I have put my words in your mouth. See, I have set you this day over nations and over kingdoms, to pluck up and to break down, to destroy and to overthrow, to build and to plant. ದೇವರು ಒಬ್ಬರನ್ನ ಆರಿಸಿಕೊಂಡ್ರೆ ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ದೇವರು ಕೊಡ್ತಾನೆ. When God chooses a person, God will give him the strength and the needed ability for him. ಆದರೆ ಅವನ ತಗ್ಗಿಸುವಿಕೆಯನ್ನು ನಾವು ನೋಡ್ತೇವೆ. ಅವನು ಎದ್ದ ತಕ್ಷಣ ಐ ಆಮ್ ರೆಡಿ, ನಾನು ರೆಡಿಯಾಗಿದ್ದೇನೆ ಎಂಬುದಾಗಿ ಹೇಳಲಿಲ್ಲ. ಅವನ ಒಂದು ಅಸಾಧ್ಯತೆಯ ಕುರಿತಾಗಿ, ಅವನ ಒಂದು ಸಾಮರ್ಥ್ಯದ ಕುರಿತಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದ ಅವನು ಇನ್ನು ಯವನಸ್ಥನು, ಬಾಲಕನು ಎಂಬುದಾಗಿ ಅವನು ಹೇಳಿಕೊಳ್ತಾ ಇದ್ದಾನೆ. But Jeremiah, we can see his humility here, and he says that he is unable, he has no ability. He acknowledges his weakness and in his life. ಆ ಒಂದು ಕಾಲದಲ್ಲಿ ಇದ್ದ ಪರಿಸ್ಥಿತಿಯನ್ನು ನೋಡಿ ದೇವರು ಅವನಿಗೆ ನೀನು ವಿವಾಹ ಆಗೋದು ಬೇಡ ಎಂಬುದಾಗಿ ಹೇಳಿರುವುದನ್ನ 16ನೇ ಅಧ್ಯಾಯ 1-2 ನಾವು ನೋಡ್ತೇವೆ. Considering this present condition, then God has asked him not to get married, and we can read in Jeremiah chapter 16, verse 1 and 2. ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು, ನೀನು ಮದುವೆಯಾಗಬೇಡ, ಗಂಡು ಹೆಣ್ಣು ಮಕ್ಕಳು ಈ ಸ್ಥಳದಲ್ಲಿ ನಿನಗೆ ಹುಟ್ಟದಿರಲಿ, ಯಾಕೆಂದರೆ ಈ ಸ್ಥಳದಲ್ಲಿ ಹುಟ್ಟುವ ಗಂಡು ಹೆಣ್ಣು ಮಕ್ಕಳು ಅವರನ್ನು ಹೆತ್ತ ತಾಯಿದ್ರು
ಅವರನ್ನು ಈ ದೇಶದಲ್ಲಿ ಪಡೆದ ತಂದೆಗಳು ಇವರೆಲ್ಲರ ವಿಷಯವಾಗಿ ಯೆಹೋವನು ಹೀಗೆ ನುಡಿದಿದ್ದಾನೆ ಎಂಬುದಾಗಿ. Chapter 16, verse 1 to 3. The word of the Lord came to me, you shall not take a wife, nor shall you have sons or daughters in this place. For thus says the Lord, concerning the sons and daughters who are born in this place, and concerning the mothers who bore them, and the fathers who fathered them in this land. ದೇವರ ಸೇವೆಗಾಗಿ ಅವನು ದೇವರ ಮಾತನ್ನು ಕೇಳಿ ವಿವಾಹವಾಗಲಿಲ್ಲ. For the sake of God's ministry, he obeyed God's word and did not get married. ಯಾರೊಬ್ಬರನ್ನು ನೇರವಾಗಿ ಅವನು ಕನ್ವರ್ಷನ್ ಅಥವಾ ಮಾರ್ಪಡಿಸಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಮಾರ್ಪಡಿಸಿರೋದಕ್ಕೆ ನಾವು ಯಾವುದೇ ಮಾಹಿತಿ ಇಲ್ಲ. So there is no information that Jeremiah straight away converted any person. ಮತ್ತು ತನ್ನ ಸ್ವಂತ ಜನರಿಂದ ನಿರಾಕರಿಸಲ್ಪಟ್ಟವನಾಗಿದ್ದನು, ದ್ವೇಷಿಸಲ್ಪಟ್ಟವನಾಗಿದ್ದನು. ಅವರು ಅವನನ್ನು ಹೊಡೆದರು, ಕೋಳ ಹಾಕಿದರು, ಸೆರೆಮನಿಯಲ್ಲಿ ಕೂಡ ಹಾಕಿದರು. Jeremiah was one who was rejected, and he was beaten, and he was even put to prison by his own people. ನಾನು ಇದನ್ನ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರ ಕಾರ್ಯಕ್ಕಾಗಿ, ದೇವರ ಸೇವೆಯಲ್ಲಿ ದೇವರ ಜನರಾಗಿರುವುದಕ್ಕೆ ನಾವು ಒಂದು ಬೆಲೆಕ್ರಯ ಕೊಡಬೇಕು ಎಂಬುದನ್ನ ಇದರ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. The reason I'm sharing this is that as God's children, as his servants, we need to understand that to serve him and to live for him, there is a cost involved in it. ಈ ಯೆರೆಮೀಯನು ಬೇಕಾದ್ರೆ ನನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ ಅದನ್ನ ತೊರೆದು ಹೋಗಬಹುದಾಗಿತ್ತು. Jeremiah could have rejected this, and he could have said to Lord that this is not possible with me, and he could have walked away. ಆದರೆ ಈ ಕರುವಿಕೆ ಮತ್ತು ಆಯ್ಕೆ ಬಂದಿರುವುದು ಜೀವ ಸ್ವರೂಪನಾದ ದೇವರಿಂದ. But this calling and this call came from the God who lives. ಅವನಿಗೆ ವಿರೋಧ ಎಷ್ಟು ಇತ್ತು ಎಂಬುದಾಗಿ ನೋಡಿದರೆ ಕೆಲವು ವಾಕ್ಯಗಳನ್ನ ನಾನು ಓದ್ತೇನೆ. ಬೇಕಾದ್ರೆ ಸಮಯದ ಒಂದು ಅಭಾವದಿಂದ ಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ಓದೋದನ್ನ ನೀವು ಬಿಡಬಹುದು, ಆದ್ರೆ ನಾನು ಓದ್ತೇನೆ, ನಿಮಗೆ ಬೇಕಾದ್ರೆ ಅದನ್ನ ಓದ್ಬಹುದು. 11ನೇ ಅಧ್ಯಾಯ 18-19 ನಾವು ಈ ರೀತಿ ನೋಡುತ್ತೇವೆ. 11, 18, 19. In chapter 11, verse 18 and 19, we read like this. ಯೆಹೋವನು ತಿಳಿಸಿದ್ದರಿಂದ ಅವರ ಕುತಂತ್ರವು ನನಗೆ ಗೊತ್ತಾಯಿತು. ಯೆಹೋವನು ತಿಳಿಸಿದ್ದರಿಂದ ಅವರ ಕುತಂತ್ರವು ನನಗೆ ಗೊತ್ತಾಯಿತು. ಆಗಲೇ ಅವರ ಕೃತ್ಯಗಳನ್ನು ನನಗೆ ತೋರಿಸಿದ್ದಿ. ನಾನಾದರೂ ವಧಕ್ಕೆ ಒಯ್ಯುವ ಸಾಧು ಕುರಿಗೆ ಸಮಾನನಾಗಿದ್ದನು. ಮರವನ್ನು ಫಲಸಹಿತವಾಗಿ ನಾಶಪಡಿಸೋಣ, ಇವನು ನಿರ್ನಾಮವಾಗುವಂತೆ ಜೀವಲೋಕದಿಂದ ಇವನನ್ನು ನಿರ್ಮೂಲ ಮಾಡೋಣ ಎಂದು ಅವರು ನನಗೆ ವಿರುದ್ಧವಾಗಿ ಕುಯುಕ್ತಿಗಳನ್ನು ಕಲ್ಪಿಸಿದ್ದು ನನಗೆ ತಿಳಿದಿರಲಿಲ್ಲ. 12:6. Chapter 12, verse 6. ನಿನ್ನ ಸಹೋದರರು, ನಿನ್ನ ತಂದೆಯ ಮನೆಯವರು ನಿನಗೆ ದ್ರೋಹ ಮಾಡಿರುತ್ತಾರೆ. ಇವರೇ ನಿನ್ನ ಬೆನ್ನಟ್ಟುತ್ತಾ ಕೂಗಿರುತ್ತಾರೆ. ಒಳ್ಳೆ ಮಾತಾಡಿದರು, ಇವರನ್ನು ನಂಬಬೇಡ ಎಂಬುದಾಗಿ. 37ನೇ ಅಧ್ಯಾಯ 13-15. 37ನೇ ಅಧ್ಯಾಯ 13-15. Chapter 37, verse 13-15. ಬೆನ್ಯಾಮೀನನ ಬಾಗಿಲನ್ನು ಹಾದು ಹೋಗುತ್ತಿರುವಾಗ ಶಿಲ್ಲಿಮನ ಮಗನು ಹನನ್ಯನ ಮೊಮ್ಮಗನಿಗೂ ಆದ ಹಿರಿಯನು ಅಲ್ಲಿ ಪಹರ ಕೊಡುತ್ತಿದ್ದ ಪ್ರವಾದಿಯಾದ ಆ ಯೆರೆಮೀಯನನ್ನು ಹಿಡಿದು, ನೀನು ಕಸ್ದೀಯರನ್ನು ಮೊರೆಹೋಗಲು ಹೋಗುತ್ತಿದ್ದೀಯೋ ಎಂದು ಹೇಳಿದನು. ಅದಕ್ಕೆ ಯೆರೆಮೀಯನು, ಅದು ಸುಳ್ಳು, ನಾನು ಕಸ್ದೀಯರನ್ನು ಮೊರೆ ಹೋಗುವವನಲ್ಲ ಎನ್ನಲು, ಹಿರಿಯನು ಅವನ ಮಾತನ್ನು ಕೇಳದೆ ಅವನನ್ನು ಹಿಡಿದು ಪ್ರಧಾನರ ಬಳಿಗೆ ಕರೆತಂದರು. ಆ ಪ್ರಧಾನರು ಯೆರೆಮೀಯನ ಮೇಲೆ ಕೋಪಗೊಂಡು ಅವನನ್ನು ಹೊಡೆಯಿಸಿ ತಾವು ಬಂದೀಖಾನೆಯನ್ನಾಗಿ ಮಾಡಿದ್ದ ಲೇಖಕನಾದ ಯೋಹಾನಾಥನನ ಮನೆಯಲ್ಲಿ ಸೆರೆ ಹಾಕಿಸಿದರು. ಈಗ ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ ಎಷ್ಟು ವಿರೋಧ, ದ್ವೇಷ, ಎಷ್ಟು ಸಂಚು ಇವನ ಮೇಲೆ ಅವನ ಸ್ವಂತ ಜನರು ರೂಪಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. From these verses we can understand that his own people were treating Jeremiah, and they rejected him, they beat him, and they put him in prison. ಪ್ರಿಯರೇ, ದೇವರ ದಾಸರುಗಳಿಗೂ ದೇವರ ಮಕ್ಕಳಿಗೂ ಈ ಪ್ರಪಂಚದಲ್ಲಿ ದೊರಕುವಂತಹ ಒಂದು ಸ್ಥಿತಿಯನ್ನ ನಾವು ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು. From these verses we can understand that God's children, God's servants will be rejected or will be beaten, will be put to prison,
by the people of this world. ನಮ್ಗೆ ಗೊತ್ತಿದೆ 2 ತಿಮೋಥಿ 3:12 ಕ್ರಿಸ್ತ ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬ ವಾಕ್ಯವನ್ನು ನಾವಲ್ಲಿ ನೋಡ್ತೇವೆ. 2 Corinthians chapter 3 verse ತಿಮೋಥಿ 2 Timothy chapter 3 15 we see that everyone who wants to live a godly life will be persecuted. 2 ತಿಮೋಥಿ 3:12 ಅದನ್ನು ನೋಡ್ತೇವೆ, ನಾವು ಓದೋದು ಬೇಡ. ಸೊ ದೇವರು ಆತನನ್ನು ಕರೆದಿದ್ದಾನೆ, ಆತನು ಆದರೆ ದೇವರು ಅವಾಗನ್ನು ಬಲಪಡಿಸುವುದನ್ನು ನಾವು ನೋಡ್ತೇವೆ. We see that God called them and we see that God is strengthening them. ದೇವರ ಸೇವಕರಾಗಲಿ ದೇವರ ಮಕ್ಕಳಾಗಲಿ ದೇವರು ಬಲಪಡಿಸುವವನಾಗಿದ್ದಾನೆ. Whether be it God's children or God's servants, God is the one who strengthens them. ಆದರೆ ಈ ಒಂದು ಸೇವೆಯು ಹಗುರವಾದದ್ದು ಎಂಬುದಾಗಿ ಪರಿಗಣಿಸಬಾರದು ಎಂಬುದಕ್ಕಾಗಿ ದೇವರು ಅವನಿಗೊಂದು ಮಾತನ್ನು ಹೇಳುತ್ತಾನೆ. ಅದನ್ನು ಬಹಳ ಪ್ರಸಿದ್ಧವಾಗಿದೆ. ಅದು 12ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡ್ತೇವೆ. In Jeremiah chapter 12 verse 5 we see that we should not consider the work of God very lightly. 5ನೇ ವಾಕ್ಯ ಇದನ್ನ ಈ ರೀತಿ ನಾವು ಓದುತ್ತೇವೆ. ಇದನ್ನು ನನಗೆ ಯೆಹೋವನು ಹೀಗೆ ಹೇಳಿದಾನೆ, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ದರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವಿ? ನಿರುಪಾಯ ದೇಶದಲ್ಲಿ ನೀನು ನಿರ್ಭಯನಾಗಿದ್ದರು ಯೋರ್ದಾನಿನ ದಟ್ಟ ದಡವಿಯಲ್ಲಿ ಏನು ಮಾಡುವಿ ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. Jeremiah chapter 12 verse 5, if you have raced with men on foot and they have wearied you, how will you compete with horses? And if in a safe land you are so trusting, what will you do in the thicket of the Jordan? ಅನೇಕರಿಗಿದ್ದ ಅನುಮಾನ ಸಂಶಯ ಅವನಿಗಿತ್ತು, ಯಾಕಂದ್ರೆ ಅವನೊಬ್ಬ ಸಾಧಾರಣ ಮನುಷ್ಯನಾಗಿದ್ದನು. ಆದ್ರಿಂದ 12:1-2 ಅವನು ಈ ರೀತಿ ಹೇಳ್ತಾನೆ, ಯೆಹೋವನೇ ನೀನು ಧರ್ಮ ಸ್ವರೂಪನಾಗಿರುವುದರಿಂದ ನಾನು ನಿನ್ನೊಡನೆ ವ್ಯಾಜ್ಯ ಮಾಡಲಾರೆನು, ಆದರೂ ನಿನ್ನ ಸಂಗಡ ನ್ಯಾಯವನ್ನು ಚರ್ಚಿಸುವನು. ದುಷ್ಟರ ನಡತೆಗೆ ಏಕೆ ಸಬಲವಾಗುತ್ತದೆ? ದ್ರೋಹಿಗಳೆಲ್ಲರೂ ನೆಮ್ಮದಿಯಾಗಿರುವುದಕ್ಕೆ ನೀನು ಅವರನ್ನು ನಾಟಿತಿ. ಅವರು ಬೇರೂರಿ ಬೆಳೆದು ಹಣ್ಣು ಬಿಟ್ಟಿದ್ದಾರೆ, ನೀನು ಅವರ ಬಾಯಿಗೆ ಸಮೀಪ ಅಂದ್ರೇಂದ್ರಿಯಕ್ಕೆ ದೂರ ಎಂಬುದಾಗಿ. As Jeremiah was a simple person, we see in Jeremiah chapter 12 verse 1 and 2 that he is pleading before God for his sake. ಅಂದ್ರೆ ಅನೇಕರು ಈ ಪ್ರಶ್ನೆಯನ್ನ ಕೇಳಿದ್ದಾರೆ ದೇವರಿಗೆ. Many have asked similar questions to God. ಓಕೆ, ಈಗ ದೇವರು ಅವನನ್ನು ಕರೆದಿದ್ದಾನೆ, ದೇವರು ಅವನನ್ನು ಪ್ರೋತ್ಸಾಹಿಸ್ತಾ ಇದ್ದಾನೆ. ಆದ್ರೆ ಜನರು ಅವನನ್ನು ಒಬ್ಬ ರಾಜ್ಯದ್ರೋಹಿಯಾಗಿ ಪರಿಗಣಿಸಿದನು. God has chosen Jeremiah and God has strengthened him, but the people have considered Jeremiah to be one who is doing against the will of the king or the kingdom. ಟ್ರೈಟರ್ He is considered to be a traitor by the people. ಅವನೊಬ್ಬ ರಾಜ್ಯದ್ರೋಹಿಯಾಗಿ ಪರಿಗಣಿಸಿದನು. ಇಂಥ ಪರಿಸ್ಥಿತಿಯಲ್ಲಿ ಅವನು ಸೇವೆಯನ್ನೇ ಬಿಟ್ಟು ಹೋಗಬೇಕೆಂಬುದಾಗಿ ಅವನು ನೆನೆಸಿದನು. And in this circumstances, Jeremiah thought that he will leave the work of God and run away. ನೋಡಿ, 20ನೇ ಅಧ್ಯಾಯ 7-9 ತನಕ ನಾವು ಓದುವಾಗ ಅವನು ಅಲ್ಲಿ ಹೇಳುವುದನ್ನ ನೋಡ್ರಿ. ಯೆಹೋವನೇ 20ನೇ ಅಧ್ಯಾಯ 7-9, ಯೆಹೋವನೇ ನೀನು ನನ್ನನ್ನು ಮರಳುಗೊಳಿಸಿದಿ, ನಾನು ಮರಳಾದೆನು. ನೀನು ನನಗಿಂತ ಬಲಿಷ್ಠನಾಗಿ ಗೆದ್ದುಕೊಂಡಿ. ನಾನು ಹಗಲೆಲ್ಲ ಗೇಲಿಗೆ ಗುರಿಯಾಗಿದ್ದೇನೆ, ಎಲ್ಲರೂ ನನ್ನನ್ನು ಅಣುಕಿಸುತ್ತಾರೆ. ನಾನು ಮಾತಾಡುವುದಲ್ಲ ಅರಚಾಟವೇ, ಬಲಾತ್ಕಾರ, ಕೊಳ್ಳೆ ಎಂದು ಕೂಗಿಕೊಳ್ಳುತ್ತೇನೆ. ನಾನು ಸಾರುವ ಯೆಹೋವನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸಕ್ಕೂ ಗುರಿ ಮಾಡಿದೆ. ನಾನು ಯೆಹೋವನ ವಿಷಯವನ್ನು ಪ್ರಕಟಿಸನು, ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯಗಳಲ್ಲಿ ಸಂಕಟವಾಗುತ್ತದೆ. ತಡೆದು ಆಯಾಸಗೊಂಡಿದ್ದೇನೆ ಎಂಬುದಾಗಿ. 20:7-9. ಇಪ್ಪತ್ತು 7-9 ಕೇಳಿಸ್ತಾ ಇದೆಯಾ? Leave the service, God's service and go. ಆದರೆ ನಾವು ನೆನಪಲ್ಲಿಟ್ಟುಕೊಳ್ಳಬೇಕಾದದ್ದು, ಅವನು ಬಿಡಲಾರದೆ ಸೇವೆಯಲ್ಲಿ ಮುಂದುವರಿಯಲಿಕ್ಕೆ ಕಾರಣ
ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. But we should understand that God's word was the reason that he continued to do the service of God. ನಾನು ಅದನ್ನ ಕನ್ನಡದಲ್ಲಿ ಓದಿದ್ದೆ. ಬ್ರದರ್ ಸುರೇಶ್ ದಯವಿಟ್ಟು ಅದು ಇಂಗ್ಲಿಷ್ ನಲ್ಲಿ ಓದಿ. 9ನೇ ವಾಕ್ಯ ಮಾತ್ರ ದಯವಿಟ್ಟು ಇಂಗ್ಲಿಷ್ ನಲ್ಲಿ ಓದಿ. Jeremiah chapter 20 verse 9 we read, "If I say I will not mention him or speak any more in his name, there is in my heart as it were a burning fire shut up in my bones, and I'm weary with holding it in, and I cannot, for I cannot." ಪ್ರಿಯರೇ, ದೇವರ ವಾಕ್ಯವು ನಮ್ಮ ಹೃದಯಗಳಲ್ಲಿ ಈ ರೀತಿ ಇತ್ತೀಚಿನ ದಿವಸಗಳಲ್ಲಿ ಕೆಲಸ ಮಾಡ್ತಾ ಇದೆಯಾ ಎಂಬುದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕು. We have to examine that whether God's word is working in our heart, just like the verse that we read. ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲೂ ಕೂಡ ನಾವು ಅದನ್ನು ನೋಡ್ತೇವೆ. In Luke's Gospel chapter 24 we read like this. ಎಮ್ಮಾವಸಕ್ಕೆ ಹೋಗುವ ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಅವರ ಸಂಗಡ ಮಾತನಾಡಿದಾಗ ಅವರಿಗೆ ಈ ಒಂದು ಅನುಭವ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. We see on the way to Emmaus, when God expounded his word to the disciples, their hearts were burning. ನೋಡಿ, 24ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಈ ರೀತಿ ಓದುತ್ತೇವೆ. Luke's Gospel chapter 24 verse 32 we read like this. ಆಗ ಅವರು ಒಬ್ಬರಿಗೊಬ್ಬರು ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯುತ್ತಲ್ಲವೇ ಎಂದು ಹೇಳಿಕೊಂಡು Luke's Gospel chapter 24 verse 32, they said to each other, "Did not our hearts burn within us while he talked to us on the road, while he opened to us the scripture?" ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಕೇಳುವಾಗ, ಓದುವಾಗ, ಧ್ಯಾನಿಸುವಾಗ ಏನಾದರೂ ಒಂದು ನಮ್ಮ ಹೃದಯದಲ್ಲಿ ನಡೀತಾ ಇದೆಯಾ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. We should examine when we read the word, when we meditate, and when we understand the word of God. Is it working in our lives? Is our hearts burning? ಈ ಪ್ರವಾದಿಯು ಈ ಸೇವೆಯಲ್ಲಿ ಇರತಕ್ಕಂತ ಕಷ್ಟಗಳು, ವಿರೋಧ, ಇದೆಲ್ಲ ನೋಡಿ ಇದು ಬೇಡ, ದೇವರು ನನ್ನನ್ನು ವಂಚಿಸಿದ್ದಾನೆ, ಇದು ಇನ್ನು ಮೇಲೆ ನಾನು ಪ್ರಸಂಗ ಮಾಡೋದಿಲ್ಲ ಎಂಬುದಾಗಿ ಹೇಳಿದಾಗಲೂ ಅವನು ಹೇಳುವಂತ ಮಾತು, ಆ ದೇವರ ವಾಕ್ಯ ಉರಿಯುವ ಬೆಂಕಿಯೋ ಏನು ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬುದು ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ಎಂಬುದಾಗಿ. ಇದು ಜೀವವುಳ್ಳ ದೇವರ ವಾಕ್ಯವಾದ ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅದನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆ, ಅದನ್ನು ನಾವು ಓದುತ್ತಾ ಇದ್ದೇವೆ. ಏನಾದರೂ ಒಂದು ಕಾರ್ಯ ದೇವರ ವಾಕ್ಯ ಓದುವಾಗ ನಮ್ಮ ಹೃದಯದಲ್ಲಿ ನಡೀತಾ ಇದೆಯಾ ಪ್ರಿಯರೇ? This is the word of God, and it's a living word of God. And when we read and meditate the God's word, is it burning in our life? Are we putting anything in action? ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪರಿವರ್ತನೆ ಆಗ್ತಾ ಇದೆಯಾ ದೇವರ ವಾಕ್ಯವನ್ನು ನಾವು ಕೇಳುವಾಗ, ಧ್ಯಾನಿಸುವಾಗ? When we listen to God's word and when we meditate God's word, is there any change that is coming in our life? ದೇವರ ವಾಕ್ಯಕ್ಕೆ ಯಾವ ಬದಲಾವಣೆಯೂ ಆಗಲಿಲ್ಲ. ಅದು ಅವತ್ತು ಇದ್ದ ಹಾಗೆ ಇವತ್ತು ಶಕ್ತಿಮತ್ತಾದದ್ದು, ಅದು ಕಾರ್ಯ ಸಾಧಕವಾದದ್ದು. ಆದರೆ ಬದಲಾವಣೆ ಅದು ಏನೂ ಪ್ರಭಾವ ನಮ್ಮಲ್ಲಿ ಬೀರದೆ ಹೋದರೆ ಅದಕ್ಕೆ ಕಾರಣ ನಾವುಗಳೇ ಆಗಿದ್ದೇವೆ. The word of God does not change and it remains as is from the beginning. But if it does not have any impact in our lives, then there is a problem in our lives which we have to examine. ಅದು ದೇವರ ವಾಕ್ಯದಲ್ಲಿ ಯಾವ ಬದಲಾವಣೆಯೂ ಇಲ್ಲ. The word of God does not change. There is no change to it. ಯೆರೆಮೀಯನ ಕಾಲದಲ್ಲೂ ಹಾಗೆಯೇ ಇತ್ತು. The word of God remains same in Jeremiah's time. ಅದೇ ಕರ್ತನಾದ ಯೇಸು ಕ್ರಿಸ್ತನು ತನ್ನ ವಾಕ್ಯವನ್ನು ವಿವರಿಸುವಾಗ ಅದು ಕೇಳಿದ ಆ ಶಿಷ್ಯರ ಹೃದಯದಲ್ಲೂ ಅದೇ ತರ ಕಾರ್ಯ ಮಾಡುತ್ತಿತ್ತು. When the Lord Jesus Christ expounded his word, the scriptures to his disciples, the word of God had the same impact in the disciples' life. ಯೆಶಾಯನ ಪುಸ್ತಕದಲ್ಲಿ ಯೆಶಾಯನು ಹೇಳ್ತಾನೆ, ಯಾರನ್ನು ದೇವರು ಕಟಾಕ್ಷಿಸುತ್ತಾನೆ ಎಂಬುದಾಗಿ ಹೇಳುವಾಗ, ನನ್ನ ವಾಕ್ಯಕ್ಕೆ ನಡುಗುವವನನ್ನು ನಾನು ಕಟಾಕ್ಷಿಸುತ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. We see in Isaiah, we read in Isaiah that he will appear to the one who obeys or listens to his word. ಅಂದ್ರೆ ಯಾರಿಗೆ ನನ್ನ ಕೃಪೆಯನ್ನು, ಕಟಾಕ್ಷ ಅಂದ್ರೆ ತನ್ನ ದಯೆ ಕರುಣೆಯನ್ನು ನಾನು ಯಾರಿಗೆ ತೋರಿಸ್ತೇನೆ ಅಂದ್ರೆ ನನ್ನ ವಾಕ್ಯದ ಮುಂದೆ ನಡುಗುವವನನ್ನು. The one who fears trembles before my word, I will show him grace and kindness.
ಈ ಮತ್ತು ಇವನ ಕುರಿತಾಗಿ ನೋಡುವಾಗ ಯೆರೂಸಲೇಮಿನ ನಾಶನವನ್ನು ಯೆಹೋವನು ಅವನಿಗೆ ತೋರಿಸಿದನು. We see that the Lord Jesus Christ or the God showed him the destruction of Jerusalem. ಯೂದ ರಾಜ್ಯದ ಜನರನ್ನು ಸೆರೆ ಹಿಡಿದು ಕೊಂಡೊಯ್ಯುವುದನ್ನು ಅವನು ಹೇಳಿದನು. And he also gave a message that Judah will be captured and taken to imprisonment. ಆದರೆ ಅವರನ್ನು ಸೆರೆ ಹಿಡಿದು ಹೋಗುವಾಗ ಬಾಬಿಲೋನಿನ ಅಧಿಕಾರಿಗಳಿಂದ ಈ ಪ್ರವಾದಿಯನ್ನು ಯೆರೂಸಲೇಮಿನಲ್ಲೇ ಉಳಿಯುವಂತೆ ಮಾಡಿದರು. But we see when the Judah and all the people were taken captive to Babylon, but the Babylonian leaders made Jeremiah to remain in the same place. ಮತ್ತು ಬಾಬಿಲೋನಿಗೆ ಜನರನ್ನು ಕರೆದೊಯ್ದ ಮೇಲೆ ಉಳಿದವರು ಅಲ್ಲೇ ಯೆರೂಸಲೇಮಿನಲ್ಲಿ ಇದ್ದರು. ಅವರು ಈ ಬಾಬಿಲೋನಿಯರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಾವು ಐಗುಪ್ತ ದೇಶಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಾಗ ಅವನು ಹೋಗೋದು ಬೇಡ ಎಂಬುದಾಗಿ ಅವರನ್ನು ತಡೆದು ನಿಲ್ಲಿಸಿದರು. We see after many people were taken captive to Babylon, there were few people who were left behind in Jerusalem, and that remnant people decided that they will go to Egypt. 42ನೇ ಅಧ್ಯಾಯ 15-16ರಲ್ಲಿ ಅವರು ಹೋಗೋದು ಬೇಡ ಎಂಬುದಾಗಿ ಹೇಳ್ತಾನೆ. In chapter 42, we see Jeremiah saying that let us not go to Egypt. ಆದ್ರೆ 43ನೇ ಅಧ್ಯಾಯದಲ್ಲಿ 2:3ರಲ್ಲಿ ಜನರು ಏನು ಹೇಳ್ತಾ ಇದ್ದಾರೆ ನೋಡೋಣ. In chapter 43, we can read what the people said there. 43:2-3. Chapter 43, verse 2 and 3. 1-2-3. ಯೆರೆಮೀಯನು ಸಮಸ್ತ ಜನರನ್ನು ಸಂಬೋಧಿಸಿ ಅವರ ದೇವರಾದ ಯೆಹೋವನು ತನ್ನ ಮೂಲಕ ಅವರಿಗೆ ಹೇಳಿ ಕಳುಹಿಸಿದ ಈ ಮಾತುಗಳನ್ನೆಲ್ಲ ತಿಳಿಸಿಬಿಟ್ಟ ಮೇಲೆ ಹೋಷಯನ ಮಗನಾದ ಆಶ್ಚರ್ಯನು, ಕಾರೇಗನ ಮಗನಾದ ಯೋಹಾನಾನನು, ಸೊಕ್ಕೇರಿದವರೆಲ್ಲರೂ ಅವನಿಗೆ, ನಿನ್ನ ಮಾತು ಸುಳ್ಳು, ಐಗುಪ್ತಕ್ಕೆ ಹೋಗಿ ವಾಸ ಮಾಡಬಾರದು ಎಂದು ತಿಳಿಸುವಂತೆ ನಮ್ಮ ದೇವರಾದ ಯೆಹೋವನು ನಿನ್ನನ್ನು ಕಳುಹಿಸಲಿಲ್ಲ ಎಂಬುದಾಗಿ ಅವ್ರು ಹೇಳಿದ್ರು. 3ನೇ ವಾಕ್ಯ, ಕಸ್ದಿಯರು ನಮ್ಮನ್ನು ಕೊಲ್ಲುವುದಕ್ಕೋ ಬಾಬೆಲಿಗೆ ಸೆರೆ ಒಯ್ಯುವುದಕ್ಕೋ ನಮ್ಮನ್ನು ಅವರ ಕೈಗೆ ಸಿಕ್ಕಿಸಬೇಕೆಂದು ನೇರಿಯನ ಮಗನಾದ ಬಾರೋಕನೇ ನಿನ್ನನ್ನು ನಮ್ಮ ಮೇಲೆ ನೂಕಿದ್ದಾನೆ ಎಂದು ಹೇಳಿದರು. Chapter 43, verse 3, we read, but Baruch, the son of Neriah, has set you against us to deliver us into the hand of the Chaldeans, that they may kill us or take us into exile in Babylon. ಆದರೆ ನಾವು ನೋಡ್ತೇವೆ, ಈ ಅಧ್ಯಾಯವನ್ನು ಮುಂದುವರಿದಾಗ ನೋಡಿ, ದೇವರ ವಾಕ್ಯವನ್ನು ಜನರು ಯಾವ ರೀತಿ ಸ್ವೀಕರಿಸುತ್ತಾರೆ. ದೇವರ ವಾಕ್ಯವನ್ನು ಸಾರುವಾಗ ಆ ಜನರು ಹೇಳ್ತಿದ್ದಾರೆ ಇದು ಸುಳ್ಳು ಎಂಬುದಾಗಿ. ಆದರೆ when the word of God was spoken to the people of Israel, the people are saying that these are false or these are lie. ಇವತ್ತು ಕೂಡ ನಾವು ಸಂದೇಶವನ್ನು ಕೊಡುವಾಗ ಅಥವಾ ನಾವು ವಾಕ್ಯಗಳನ್ನು ಕೇಳುವಾಗ ಅದನ್ನು ಎಷ್ಟು ಜನ ಇದು ದೇವರು ನಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯ ಎಂಬುದಾಗಿ ಸ್ವೀಕರಿಸುತ್ತಾರೆ ಎಂಬುದು ನಾವು ನಮ್ಮನ್ನು ಕೇಳಬೇಕಾಗಿದೆ. These days when God's word is spoken, when the message is shared, how many people consider that God has spoken to us? ಆಮೇಲೆ ನಾವು ನೋಡ್ತೇವೆ ಐಗುಪ್ತ ದೇಶಕ್ಕೆ ಅವರು ಹೋದಾಗ ಅವರ ಒಂದು ಒತ್ತಾಯದಿಂದ ಇವನನ್ನು ಸಹ ಕರ್ಕೊಂಡು ಹೋಗುವುದನ್ನ 43:7ರಲ್ಲಿ ನಾವು ನೋಡ್ತೇವೆ. In chapter 43, verse 7, we see that the people were forcing to go to Egypt, and they took Jeremiah along. ಇದು ಅವನ ಒಂದು ಜೀವಿತವಾಗಿತ್ತು. This is the life of Jeremiah. ಇದರಿಂದ ನಾವು ತಿಳಿದುಕೊಳ್ಳಬೇಕಾದದ್ದು, ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಅದು ಕಾರ್ಯ ಮಾಡಬೇಕೆಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. We have to understand that the word of God works in our lives or works in our hearts. ಯೆರೆಮೀಯ ಎಂಬ ಪ್ರವಾದಿಯ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಅದು ಅಮೂಲ್ಯವಾದ, ಅಂದರೆ ವಿವರಿಸಲಾರದಂತಹ ಒಂದು ಪ್ರಭಾವ ಅವನಲ್ಲಿ ಇತ್ತು. In Jeremiah's life, the word of God had very great impact, undescribable impact in the life of Jeremiah. ಈಗ ಅವನ ವ್ಯಕ್ತಿತ್ವದ ಕುರಿತಾಗಿ ನೋಡುವುದಾದರೆ, when we look at the personality of Jeremiah, ಸಮಗ್ರವಾಗಿ ಅವನ ಕುರಿತಾಗಿ ನಾವು ಧ್ಯಾನಿಸುವುದಾದರೆ, if we have to meditate in depth the personality of Jeremiah, ಈ ಜನರು ಇಷ್ಟು ಮಾತ್ರ ದ್ವೇಷಿಸಿದರುನು, ಇಷ್ಟು ಮಾತ್ರ ಅವನಿಗೆ ವಿರುದ್ಧವಾಗಿ ಕಾರ್ಯ ಮಾಡಿದರುನು ಅವನಿಗೆ ಒಂದು ತಾಯಿಯ ಹೃದಯ ಇತ್ತು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. Though the people of the people of Judah hated him and rejected him, Jeremiah had the heart of a mother. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಅಂತಹ ಒಂದು ಪ್ರೀತಿ ಉಳ್ಳವನಾಗಿದ್ದನು. The Lord Jesus Christ also had the same
same motherly, the love of a mother in his in him. ಪೌಲನು ಸಹ ತನ್ನ ಪತ್ರಿಕೆಯಲ್ಲಿ ಥೆಸಲೋನಿಕೆ ಪತ್ರಿಕೆಯಲ್ಲಿ ಅವನು ಹೇಳ್ತಾನೆ, ನಾನು ಹಾಲುಣಿಸುವ ತಾಯಿಯ ಹಾಗೆ ಮತ್ತು ತಂದೆಯ ಹಾಗೆ ಇದ್ದನು ಎಂಬುದಾಗಿ. Even Paul, when he's writing to Thessalonians, he's saying that he was like a mother among the people of among the saints there. ಈ ದೇವರ ಸೇವೆಯಲ್ಲಿ ಹಾಗೆಯೇ ದೇವರ ಮಕ್ಕಳಾಗಿ ನಾವು ಮುಂದುವರಿಯಬೇಕಾದರೆ ದೇವರ ಮೇಲೆಯೂ ಇದರ ಮೇಲೆಯೂ ನಮಗೆ ಇಂತಹ ಒಂದು ಪ್ರೀತಿ ಇರಬೇಕು ಪ್ರಿಯರೇ, ಪರಸ್ಪರ ಪ್ರೀತಿ ಇರಬೇಕು. We should have a love for one another and the love of a mother if we have to continue in the work of God and if we have to continue in the service among the people. ಅಂದ್ರೆ ದೇವರ ವಾಕ್ಯದಲ್ಲಿ ನಾವು ಇದನ್ನ ನೋಡ್ತೇವೆ, ಹಲವು ಸಾರಿ ನಾವು ನೋಡ್ತೇವೆ. We see these kind of references in many places in the Word of God. ಮತ್ತು ಅವನ ಕುರಿತಾಗಿ ನಾವು ತಿಳ್ಕೊಳ್ತೇವೆ, ಅವನ ಶಬ್ದವು ಘನ ಗಾಂಭೀರ್ಯವಾಗಿರಲಿಲ್ಲ, ಒಂದು ಸಾಧಾರಣ ಶಬ್ದದವನಾಗಿದ್ದನು ಎಂಬುದಾಗಿ ನೋಡ್ತೇವೆ. We see that he was not a very loud speaking, or he speaks very quietly or very softly. ಮತ್ತು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಅವನು ಇದ್ದನು ಎಂಬುದಾಗಿ ನೋಡ್ತೇವೆ. He was filled with the tears in his eyes. ಆ ಜನರ ಬಗ್ಗೆ ಅವನಿಗೆ ಅಷ್ಟು ಮಾತ್ರ ಒಂದು ಪ್ರೀತಿ ಇತ್ತು. He had so much love for the people. ಪ್ರಲಾಪಗಳು ಎಂಬ ಪದ್ಯವನ್ನು ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಬರೆದನು, ಆದ್ದರಿಂದ ಅವನಿಗೆ ಕಣ್ಣೀರಿನ ಪ್ರವಾದಿ ಎಂಬ ಹೆಸರು ಕೂಡ ಬಂದಿತ್ತು. He has written the book of Lamentation, and so the name weeping prophet was given to him. ಅವನು ಬಯಸದೆ ಹೋದರೂ ಸಹ ದೇವರ ಕಠಿಣವಾದ ನ್ಯಾಯ ತೀರ್ಪಿನ ಸಂದೇಶವು ಕೊಡಬೇಕಾಗಿತ್ತು. ಈ ಸಂದೇಶ ಸಾರುವಾಗಲು ಅವನ ನಿಸ್ಸಹಾಯತೆಯು ಅವನಿಗೆ ಗೊತ್ತಿತ್ತು. Even though he did not desire, but he had to prophesy the word of God, the harsh words of the God, he had to prophesy. ಅವನು ಜನರಿಂದ ಅನುಕಂಪಕ್ಕಾಗಿ ಪ್ರೀತಿಗಾಗಿ ಅವನು ಹಂಬಲಿಸುತ್ತಿದ್ದನು, ಆದರೆ ಅವನಿಗೆ ಎಂದಿಗೂ ಅದು ಸಿಕ್ಕಲಿಲ್ಲ. He was longing for the love and the affection and the kindness from the people of Israelites, but he never received. ಇದನ್ನು ನಾವು ತಪ್ಪಾಗಿ ಒಂದು ಸೆಲ್ಫ್ ಪಿಟಿ ಅಂದ್ರೆ ಸ್ವಯ ಸಹತಾಪವಾಗಿ ನಾವು ಪರಿಗಣಿಸಬಾರದು. We should not consider this as a self pity. ಆದರೆ ಅನುಕಂಪ ಪ್ರೀತಿ ಅದು ಸಹಜವಾಗಿ ದೊರಕಬೇಕಾಗಿತ್ತು, ಆದರೆ ಅದು ಅವನಿಗೆ ಸಿಕ್ಕಲಿಲ್ಲ. But he should have received the love and the compassion, but he did not. ಪ್ರಿಯರೇ, ಸೇವೆಯಲ್ಲಿ ಇರುವವರಿಗೆ ಇದರ ಪ್ರೋತ್ಸಾಹ, ಅನುಕಂಪ, ಪ್ರೀತಿ ಅಗತ್ಯವಾದದ್ದು. ಅದು ಟೋಣಿಕಿನ ಹಾಗಿದೆ, ಆದರೆ ಅದು ದೊರಕದೆ ಹೋದರೆ ಅವರನ್ನು ಸೇವೆ ಬಿಟ್ಟು ಹೋಗಲ್ಲ, ಆದರೆ ದೊರಕಿದರೆ ಅದು ಅವ್ರಿಗೆ ಹೆಚ್ಚು ಪ್ರೋತ್ಸಾಹ ನೀಡುವಂತದ್ದಾಗಿರುತ್ತದೆ. People who are in the ministry, God's servants, need the love and the compassion and kindness from the other believers. But if they don't receive it, they will not go away. But if they receive the encouragement, the love and affection, they can do the work of God effectively. ಆದಾಗ್ಯೂ ಭ್ರಷ್ಟರಾದ ಅವನದಿಯಲ್ಲಿ ಬಿದ್ದಂತಹ ದೇವ ಜನರನ್ನು ಉದ್ಧರಿಸುವುದಕ್ಕಾಗಿ, ಅವರನ್ನು ಎಚ್ಚರಿಸುವುದಕ್ಕಾಗಿ ಆ ಕಾಲಘಟ್ಟದಲ್ಲಿ ದೇವರು ಉಪಯೋಗಿಸಿದ ಒಂದು ಪಾತ್ರವಾಗಿತ್ತು ಯೆರೆಮೀಯನು. Jeremiah was used to prophesy among the people of Israel and to build them and to encourage, strengthen the people of Israelites. ಅಂದ್ರೆ ಅವರು ಭ್ರಷ್ಟರಾಗಿದ್ರು, ದೇವರಿಂದ ಬಹಳ ದೂರ ಹೋಗಿದ್ರು, ದೇವರಿಗೆ ವಿರುದ್ಧವಾಗಿ ಜೀವಿಸಿದ್ರು, ಅವರು ಆತ್ಮೀಕವಾಗಿ ಒಂದು ರೀತಿ ಡಿಜೆನರೇಟೆಡ್ ಕಂಡೀಷನ್ ಅಲ್ಲಿ ಇದ್ದರು. Spiritually they were degenerated, and they were going away astray from the God. ನೋಡಿ, ಇದೇ ಮನಸ್ಸು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. We see that the Lord Jesus Christ also had the same heart. ಕರ್ತನು ಯೆರೂಸಲೇಮನ್ನು ನೋಡುತ್ತಾ ಕಣ್ಣೀರು ಬಿಟ್ಟನು ಎಂಬುದಾಗಿ ನಾವು ನೋಡ್ತೇವೆ. We see the Lord Jesus Christ looking at Jerusalem. He wept. ಇದೇ ಪುಸ್ತಕ 13:27 ಓದೋಣ. 13:27, ಯೆರೆಮೀಯ 13:27. Jeremiah chapter 13 verse 27. ನಾನು ನೋಡಿ, ಯೆರೂಸಲೇಮಿನ ಕುರಿತಾಗಿ ಅವನು ಹೇಳುವಂತದ್ದು, ಯೆರೆಮೀಯನು ಹೇಳುವಂತದ್ದು, ನಾನು ನಿನ್ನ ವ್ಯಭಿಚಾರಗಳನ್ನು, ನಿನ್ನ ಹೇಕಾರಗಳನ್ನು, ನಿನ್ನ ಕಸುಳುಗಾರಿಕೆಯನ್ನು, ಅಂದು ಗುಡ್ಡಗಳಲ್ಲಿಯೂ ಬೈಲಿನಲ್ಲಿಯೂ ನೀನು ನಡೆಸಿದ ಅಸಹ್ಯ ಕಾರ್ಯಗಳನ್ನು ನೋಡಿದ್ದೇನೆ. ಯೆರೂಸಲೇಮೇ, ನಿನ್ನ ಗತಿಯನ್ನು ಏನೆಂದು ಹೇಳಲಿ? ನೀನು ಶುದ್ಧಳಾಗಲು ಇನ್ನೆಷ್ಟು ಬೇಕು?
Jeremiah 13 verse 27. I've seen your abominations, your adulteries, and your names, your lewd whorings on the hills in the field. Woe to you, O Jerusalem! How long will it be before you are made clean? ಮತ್ತಾಯ 23:37 ಯೇಸು ಸ್ವಾಮಿ ಕೂಡ ಯೆರೂಸಲೇಮನ್ನು ನೋಡುತ್ತಾ ಅಳುತ್ತಾನೆ, ಕೋಳಿ ತನ್ನ ಮರಿಗಳನ್ನ ರೆಕ್ಕೆಯ ಕೆಳಗೆ ಕೂಡಿಸಬೇಕೆಂಬುದಾಗಿ ನಾನು ಮನಸ್ಸು ಮಾಡಿದಾದ್ರೆ, ನಾನು ಮುಂದೆ ಬಂದಾದ್ರೆ ನೀವು ಮನಸ್ಸು ಮಾಡಲಿಲ್ಲ ಎಂಬುದಾಗಿ. We see even in Matthew's gospel that the Lord desired to gather them as like the chickens, but the people were not willing. ನೋಡಿ, ಇದು ಸುಮಾರು 600 ವರ್ಷಗಳ ನಂತರ ಅದೇ ಸ್ಥಿತಿಯಲ್ಲಿ ಅವರು ಇದ್ದರು ಎಂಬುದಾಗಿ ನೋಡ್ತೇವೆ. We see these people returned to the same condition even after 600 years. ಪ್ರಿಯರೇ, ಇಲ್ಲಿ ದೇವರ ಪ್ರೀತಿಯನ್ನು ನಾವು ನೋಡ್ತೇವೆ. We can see the love of God here. ದೇವರು ಅವರನ್ನು ನಿರಾಕರಿಸಲಿಲ್ಲ. God did not reject them. ದೇವರು ಮುಗಿದೋಯ್ತು ಬಿಡಲಿಲ್ಲ. God did not forsake them or reject them. ನಮ್ಮನ್ನು ಸಹ ದೇವರು ಬಿಡದೆ ನಮ್ಮನ್ನು ಅನುದಿನವೂ ನಡೆಸುವ ಆತನಾಗಿದ್ದಾನೆ. And God will also not reject us or forsake us, but is willing to lead us each and every day. ಈ ಪ್ರವಾದಿಯು ಅಳುವ ಪ್ರವಾದಿಯಾಗಿದ್ದನು. Prophet Jeremiah was a weeping prophet. ಪ್ರಿಯರೇ, ನಾನು ಕೇಳುವಂತದ್ದು, ಎಷ್ಟು ವಿಶ್ವಾಸಿಗಳು ನಮ್ಮ ಸಹ ವಿಶ್ವಾಸಿಗಳ ಒಂದು ಸ್ಥಿತಿಯನ್ನು ನಡೆಸಿ ಅವರ ಆತ್ಮೀಯವಾದ ಉದ್ಧಾರಕ್ಕಾಗಿ 10 ಪ್ರಾರ್ಥನೆ ಮಾಡುವವರು ಎಷ್ಟು ಜನ ಇದ್ದಾರೆ. ಸೇವಕರುಗಳು ಈ ಕಾಲದ ವಿಶ್ವಾಸಿಗಳಿಗಾಗಿ 10 ಪ್ರಾರ್ಥನೆ ಮಾಡುವವರಿದ್ದಾರೆ. There are many God servants who weep for the spiritual condition of the other believers, but how many believers are really concerned about the spiritual growth of others and weep and how many pray for them? ನಾವು ನಿಜವಾಗಿ ನಮ್ಮ ಹೃದಯವನ್ನು ಮುಟ್ಟಿ ನಾವು ಪ್ರಾರ್ಥನೆ ಮಾಡುವಾಗ ಅವರ ಒಂದು ಶೋಚನೀಯವಾದ ಸ್ಥಿತಿ, ಅವರ ದುಃಖಕರವಾದ ಸ್ಥಿತಿ ನೆನೆಸಿ ಕಣ್ಣೀರಿನಿಂದ ಅವರಿಗಾಗಿ ನಾವು ಕಾಡುವವರು ಎಷ್ಟು ಜನ ಇದ್ದೇವೆ. How many believers understand or know the circumstances or the situation of other believers, and how many pray for them with weeping, with tears? ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು, ನಾವು ನೋಡ್ತೇವೆ, ನಮ್ಮ ಕಣ್ಣೀರುಗಳನ್ನು ಚಿನ್ನದ ಪಾತ್ರೆಯಲ್ಲಿ ಶೇಖರಿಸುವವನಾಗಿದ್ದಾನೆ ನಮ್ಮ ದೇವರು. In Revelation we read that God he actually collects all the tears in a golden vessel. ಈಗ ಜೀವಿತವನ್ನು ನೋಡಿದೆವು, ಈಗ ಸಂದೇಶವನ್ನು ನೋಡೋಣ. We looked at Jeremiah's life and his personality. Now let's meditate on his message. ಅವನ ಸಂದೇಶವು ಜನರಿಗೆ ಸ್ವೀಕಾರ್ಯವಾಗಿರಲಿಲ್ಲ. The message that Jeremiah shared was not accepted by the people. ಜನರು ಅವನನ್ನು ರಾಜದ್ರೋಹಿ ಎಂಬ ಪಟ್ಟವನ್ನು ಅವನಿಗೆ ಕೊಟ್ಟರು. The people considered Jeremiah to be a traitor. ಅವನ ಸಂದೇಶದ ಪ್ರಾರಂಭದಲ್ಲಿ ಅವನ ಸಂದೇಶವೂ ಇತ್ತು, ಈ ಜನರು ಬಾಬಿಲೋನಿಯದವರಿಗೆ ಸರೆಂಡರ್ ಆಗಬೇಕಾಗಿದೆ, ಬೇರೆ ಮಾರ್ಗವಿಲ್ಲ ಎಂಬುದಾಗಿ ಅವನು ಹೇಳಿದನು. Jeremiah in the beginning he prophesied or he shared to the people that they have to surrender to the Babylon captivity and there is no way out. ಇವನು ತನ್ನ ಸ್ವಂತ ಇಷ್ಟದಿಂದ ಇದನ್ನು ಹೇಳಲಿಲ್ಲ, ಯೆಹೋವನು ಹೇಳುತ್ತಿದ್ದಾನೆ ಎಂಬುದನ್ನ ಇಲ್ಲಿ ನಾವು ನೋಡ್ತೇವೆ. This is not the message of Jeremiah, but we read that this is the message of God. Thus says the Lord, or thus says the Lord. ಮತ್ತು ಇಸ್ರಾಯೇಲ್ ಜನರು 70 ವರ್ಷಗಳ ಕಾಲ ಬಾಬಿಲೋನಿನಲ್ಲಿ ಪ್ರವಾಸಿಗಳಾಗಿ ಇರಬೇಕೆಂಬುದಾಗಿ ಸಾರಿದನು. And he prophesies that the Israelites will be in captive for 70 years in Babylon. ನೋಡಿ, ಇವನಿಗೆ ಈ ವರ್ಷಗಳ ಎಲ್ಲಿಂದ ಸಿಕ್ಕಿತು? Where did he get these numbers, the years? ಯೆಹೋವನು ಅದನ್ನು ಹೇಳಿದನು ಎಂಬುದಾಗಿ ನಾವು ನೋಡ್ತೇವೆ. We can understand that the Lord gave him this message. 25ನೇ ಅಧ್ಯಾಯ 9 ರಿಂದ 12 ತನಕ ನಾವು ನೋಡುವಾಗ ಅದು ದೊಡ್ಡ ಪೋರ್ಷನ್. Jeremiah chapter 25 ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಓದಿ, ನಾವು ಅದನ್ನ ಈಗ ಓದೋದಿಲ್ಲ. Jeremiah chapter 25 verse 9 to 12, you can make a note and read the passage later.
ನೋಡಿ, ಇದನ್ನ ಓದಿಯೇ ದಾನಿಯೇಲನಿಗೆ ಗೊತ್ತಾಯಿತು, ನಾವು ಮರಳುವ ಸಮಯ ಬಂದಿದೆ ಎಂಬುದಾಗಿ. ಈ ಯೆರೆಮೀಯನ ಈ ಒಂದು ಪುಸ್ತಕವನ್ನು ಅಥವಾ ಯೆರೆಮೀಯನ ಬರಹವನ್ನು ನೋಡಿ ಅವನಿಗೆ ಗೊತ್ತಾಯಿತು. We see that after reading the prophet of the prophecy of Jeremiah, Daniel came to an understanding that the end is coming near. ಆದರೆ ಅದು 70 ವಾರಗಳ ಒಂದು 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 ಲೆಕ್ಕವನ್ನು ದಾನಿಯೇಲನಿಗೆ ದೇವರು ಕೊಡುವುದನ್ನು ನಾವು ನೋಡ್ತೇವೆ. We see the God is giving him the revelation of the 70 weeks, the time period. ಮತ್ತು ದಾನಿಯೇಲನು ಯೆರೆಮೀಯನು ಹೇಳಿದಂತಹ ಆ ಒಂದು ಕಾಲಘಟ್ಟ, ದಾನಿಯೇಲನ ಸಮಯದಲ್ಲಿ ಆ ಒಂದು ಚಿನ್ನದ ತಲೆಯಾಗಿರುವ ಆ ಒಂದು ಆಡಳಿತವು ಪ್ರಾರಂಭವಾಯಿತು. ಅನ್ಯರ ಆಡಳಿತವು ಯೆರೂಸಲೇಮಿನಲ್ಲಿ ಆಗ ಪ್ರಾರಂಭವಾಯಿತು. We see the prophecy of Jeremiah was a part of it was fulfilled during the Daniel's time, the 70 weeks at the end, and a Gentile king or a Gentile king will rule over Jerusalem. We see the head, which is the golden head. ಆದರೆ ದೇವರು ಅವನಿಗೆ ಆ ಒಂದು ಕಾಲಘಟ್ಟದ ಮಾತ್ರ ಕುರಿತಾಗಿ ಅವನಿಗೆ ದರ್ಶನವನ್ನು ನೀಡಲಿಲ್ಲ. ಅದರ ಆಚೆ ಕೂಡ ಏನು ನಡೆಯುತ್ತೆ ಎಂಬುದನ್ನು ದೇವರು ತೋರಿಸಿಕೊಟ್ಟನು. But we see that God gave him the revelation of what is going to happen even after that incident. ಅಂದ್ರೆ 23ನೇ ಅಧ್ಯಾಯ 3ರಿಂದ 8 ತನಕ ನಾವು ಓಡ್ತೇವೆ. ಆದರೆ ಸಮಯದ ಕೊರತೆಯಿಂದ 3 ಹಾಗೂ 8ನೇ ವಾಕ್ಯ ಮಾತ್ರ ನಾನು ಓದ್ತೇನೆ. Chapter 23, I will read verse 3 and 8. ಇದು ಭವಿಷ್ಯದಲ್ಲಿ ನಡೆಯಬೇಕಾದ ಕಾರ್ಯ. All this were to take place in the future. 23, 3 ಹಾಗೂ 8. ನಾನು ನನ್ನ ಮಂದೆಯನ್ನು ಯಾವ ದೇಶಗಳಿಗೆ ಆಟಿ ಬಿಟ್ಟನೋ ಆ ಸಕಲ ದೇಶಗಳಿಂದ ಉಳಿದ ಕುರಿಗಳನ್ನು ಕೂಡಿಸಿ ತಮ್ಮ ತಮ್ಮ ಹಟ್ಟಿಗಳಿಗೆ ತಿರುಗಿ ಬರಮಾಡುವೆನು. ಅವು ದೊಡ್ಡ ಪೀಳಿಗೆಯಾಗಿ ಹೆಚ್ಚುವೆವು ಎಂಬುದಾಗಿ. 8ನೇ ವಾಕ್ಯ. ಇಸ್ರಾಯೇಲ್ ಮನೆತನವೆಂಬ ಸಂತಾನವನ್ನು ಬಡಗನ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಬರಮಾಡಿ ಉದ್ಧರಿಸಿದೆ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ಅವರು ಸ್ವದೇಶದಲ್ಲಿ ಸುಖವಾಸಿಗಳಾಗಿರುವರು. ಇದು ಯೆಹೋವನ ನುಡಿ ಎಂಬುದಾಗಿ. Yes, should I read? ಓಕೆ. ಈಗ ನಾನು 3:8 ಓದಿದ್ದೆ. ಈಗ ಅದು ಮಾತ್ರವಲ್ಲ, ದೇವರು ಇಷ್ಟೆಲ್ಲ ಇದ್ರೂ ಸಹ ಅವರಿಗೆ ಸಮಾಧಾನದ ಸಂದೇಶವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. 29ನೇ ಅಧ್ಯಾಯ 10ರಿಂದ 15 ತನಕ ನಾವು ನೋಡ್ತೇವೆ. 29ನೇ ಅಧ್ಯಾಯ 10ರಿಂದ 15 ಅಲ್ಲಿ ನಾವು ನೋಡುವಾಗ ಯೆಹೋವನು ಇದನ್ನುತ್ತಾನೆ, ಬಾಬೆಲ್ ರಾಜ್ಯವು 70 ವರ್ಷ ಪ್ರಬಲಿಸಿದ ಮೇಲೆ ನಾನು ನಿಮ್ಮನ್ನು ಕಟಾಕ್ಷಿಸಿ ಈ ಸ್ಥಳಕ್ಕೆ ತಿರುಗಿ ಬರಮಾಡುವೆನೆಂಬ ನನ್ನ ಶುಭ ವಾಕ್ಯವನ್ನು ನಿಮಗಾಗಿ ನೆರವೇರಿಸುವನು. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳು. ನೀವೇ ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ನಾನು ಕಿವಿಗೊಡುವೆನು, ನೀವು ನನ್ನನ್ನು ಹುಡುಕುವಿರಿ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವನು. ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮಗೆ ಆಟಿ ಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವನು. ಇದು ಯೆಹೋವನ ನುಡಿ ಎಂಬುದಾಗಿ. Jeremiah chapter 29 verse 10 to 15, we see the message of God, a message of God to the people of Israelites. ನೋಡಿ ಪ್ರಿಯರೇ, ನಮ್ಮ ದೇವರು ಎಷ್ಟು ಒಳ್ಳೆಯ ದೇವರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. We should understand our God is a good God. ಅದು ನಾವು ದೇವರ ವಾಕ್ಯಕ್ಕೆ, ದೇವರ ಆಜ್ಞೆಗಳಿಗೆ ತಾತ್ಸಾರ ಮಾಡಿ ಜೀವಿಸುವುದಕ್ಕೆ ನಮ್ಗೆ ಕೊಟ್ಟ ಒಂದು ಲೈಸೆನ್ಸ್ ಅಲ್ಲ. Can you come again, brother? I'm sorry. ಅಂದರೆ ಈ ಒಂದು ದೇವರ ದಯೆ, ದೀರ್ಘ ಶಾಂತಿ ಇವುಗಳನ್ನ ನಾವು ನೆನೆಸಿ ತಿಳಿದು ನಾವು ಇಷ್ಟ ಬಂದಂಗೆ ಜೀವಿಸುವುದಕ್ಕೆ ನಮಗೆ ಕೊಡುವಂತಹ ಒಂದು ಲೈಸೆನ್ಸ್ ಅಲ್ಲ. We see that God's love, compassion, forgiveness, we should not take advantage of it and live as we like. ಅಂದರೆ ದೇವರು ಅವರನ್ನು ಮರಳಿ ಅವರನ್ನು ಯಥಾಸ್ಥಿತಿಗೆ ತರುವವನಾಗಿದ್ದಾನೆ. God will restore the people of Israelites. ಆದರೆ ಆ ಜನರಿಗೆ ಒಂದು ಜವಾಬ್ದಾರಿ ಇತ್ತು. But the people of Israel had a responsibility.
ಇವತ್ತು ನಮಗೂ ಕೂಡ ಜವಾಬ್ದಾರಿ ಇದೆ. Even today, we have responsibility to fulfill. 12:12 ನಾವು ನೋಡುತ್ತೇವೆ, ನೀವು ನನಗೆ ಮೊರೆಯಿಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ಆಗ ನಾನು ಕಿವಿಗೊಡುವೆನು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನಾನು ನಿಮಗೆ ದೊರೆಯುವೆನು, ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸುವೆನು. ಸೊ ನಾವು ಮೊರೆಯಿಡಬೇಕು, ನಾವು ಹುಡುಕಬೇಕು, ನಾವು ಆತನಲ್ಲಿ ಅಳಬೇಕಾಗಿದೆ. We see verse 12, 13, and 14 that we'll have to call upon him, that we have to seek him, and then he will be found. ನಾವು ಕೃಪೆಯ ಕಾಲಘಟ್ಟದಲ್ಲಿದ್ದೇವೆ. We are living in the age of grace. ಈ ದಿವಸಗಳಲ್ಲೂ ಕೂಡ ದೇವರಿಗೆ ಕೆಲವು ಕಹಿಯಾದ ಸಂದೇಶಗಳು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದೆ. Even now today, God has a bitter message for us. ಅಂತಹ ಸಂದೇಶಗಳನ್ನು ದೊರಕಿದಾಗ ನಾವು ಯಾವ ರೀತಿ ಅದರೊಟ್ಟಿಗೆ ವ್ಯವಹರಿಸುತ್ತೇವೆ? But when we receive such messages, how do we respond? How do we react? ಆ ಸಂದೇಶವು ವೈಯಕ್ತಿಕವಾಗಿರಬಾರದು, ಅದು ದೇವರು ಕೊಡುವಂತ ಸಂದೇಶವಾಗಿರಬೇಕು. The message should always be received as like God speaking to us. ಈ ಪರಿಸ್ಥಿತಿಯಲ್ಲಿ, ಇತ್ತೀಚಿನ ದಿವಸಗಳಲ್ಲಿ ನಾವು ಪ್ರಪಂಚದ ಅತ್ಯಂತ ನೋಡುವಂತಹ ಈ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು? When we in the present world, the things are going wrong. How do we look at this the present conditions? 10ನೇ ಅಧ್ಯಾಯ 23-24 ಓದೋಣ. Chapter 10, verse 23 and 24. ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿ ಇಲ್ಲವೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನಿಡಲಾರನು. ಯೆಹೋವನೇ, ನನ್ನನ್ನು ಶಿಕ್ಷಿಸು, ಆದರೆ ಮಿತಿಮೀರಿ ಬೇಡ. ರೋಷದಿಂದ ದಂಡಿಸಿದರು ನಾನು ಕೇವಲ ಕ್ಷೀಣನಾದೇನು. ನಿನ್ನನ್ನು ಅರಿಯದ ಅನ್ಯ ಜನಾಂಗಗಳು. ಓಕೆ, 23-24. Jeremiah chapter 10, verse 23-24. I know, O Lord, that the way of man is not in himself, that it is not in man who walks to direct his steps. Correct me, O Lord, but in your injustice, not in your anger, lest you bring me to nothing. ನಾವು ದೇವರಿಂದ ಈ ಒಂದು ಕರುಣೆಗಾಗಿ ನಾವು ಯಾಚನೆ ಮಾಡಬೇಕು ಪ್ರಿಯರೇ. We should seek for the kindness of God. ನಾವು ಈ ತರ ಹೇಳಲಿಕ್ಕಾಗುತ್ತಾ? ಯೆಹೋವನೇ, ನನ್ನನ್ನು ಶಿಕ್ಷಿಸು, ಅದರ ಮಿತಿಮೀರಿ ಬೇಡ. ರೋಷದಿಂದ ದಂಡಿಸದಿರು, ನಾನು ಕೇವಲ ಕ್ಷೀಣನಾದೇನು ಎಂಬುದಾಗಿ ಕೇಳಿಕೊಳ್ಳಿಕ್ಕಾಗುತ್ತಾ? Can we pray like, oh God, correct me, O Lord, but in justice, not in your anger, lest you bring me to nothing? ನಾವು ದೇವರ ಮುಂದೆ ನಿಲ್ಲುವಾಗ ನಾವು ಆತನ ಮುಂದೆ ನಿಲ್ಲುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ ಎಂಬುದು ನನಗೆ ಅನೇಕ ಬಾರಿ ಗೊತ್ತಾಗಿದೆ. I realize that I am not worthy to stand before God. ಅಂದರೆ ದೇವರ ಕರುಣೆಗಾಗಿ ನಾವು ಅಳಬೇಕಾಗಿದೆ. We have to plead and cry out to God for his mercy or his kindness. ಹಾಬಕ್ಕೂಕನು ಸಹ ಕೇಳುವುದನ್ನು ನಾವು ನೋಡ್ತೇವೆ. Even Habakkuk pleads for God's kindness. ಹಾಬಕ್ಕೂಕನು ದೇವರ ಕಾರ್ಯವೈಖರಿಯನ್ನ ತಿಳಿಯದೆ ದೇವರೊಟ್ಟಿಗೆ ವಾದ ಮಾಡಿ ದೇವರು ತನ್ನ ಕಾರ್ಯವನ್ನು ತಿಳಿಸಿದಾಗ, but when not realizing the things of God, when God revealed to Habakkuk his ways. ಹಬಕ್ಕೂಕನ ಪುಸ್ತಕ 3ನೇ ಅಧ್ಯಾಯ 1 ಹಾಗೂ 2ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದುತ್ತೇವೆ. Habakkuk chapter 3, verse 1 and 2, we read like this. ಆ ಪ್ರವಾದಿಯಾದ ಹಬಕ್ಕೂಕನ ಪ್ರಾರ್ಥನೆ, ಯೆಹೋವನೇ, ನಾನು ನಿನ್ನ ಸುದ್ದಿಯನ್ನು ಕೇಳಿ ಹೆದರಿದ್ದೇನೆ. ಯೆಹೋವನೇ, ಯುಗದ ಮಧ್ಯದಲ್ಲಿ ನಿನ್ನ ರಕ್ಷಣಾ ಕಾರ್ಯವನ್ನು ಪುನಃ ಮಾಡು. ಯುಗದ ಮಧ್ಯದಲ್ಲಿ ಅದನ್ನು ಪ್ರಸಿದ್ಧಪಡಿಸು. ನೀನು ರೋಷಗೊಂಡಿದ್ದರೂ ಕರುಣೆಯನ್ನು ಚಿತ್ತಕ್ಕೆ ತಂದುಕೋ. ನೀನು ರೋಷಗೊಂಡಿದ್ದರೂ ಕರುಣೆಯನ್ನು ಚಿತ್ತಕ್ಕೆ ತಂದುಕೋ. Chapter 3, verse 1 and 2. A prayer of Habakkuk the prophet according to Shigionon. O Lord, I have heard the report of you and your work. O Lord, do I fear. In the midst of the years, revive it. In the midst of the years, make it known. In wrath, remember mercy. In wrath, remember mercy. Okay. ದೇವರಲ್ಲಿ ನಾವು ಅಳಬೇಕು. ದೇವರೇ ಕರುಣೆ ತೋರಯ್ಯ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು. We should plead before God and cry out to show his mercy towards us. ನಮಗೆ ನಾವು ಎಲ್ಲರಿಗಿಂತ ಉತ್ತಮರು, ನನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ನಾವು ದೇವರ
ನಾಮಗಳನ್ನ ಉಚ್ಚರಿಸುತ್ತಾ ದೇವರ ಮಾತುಗಳನ್ನು ಕೇಳುತ್ತಾ ಈ ದೇವರು ಒಬ್ಬ ಶಕ್ತಿ ಇಲ್ಲದ ಒಬ್ಬ ದೇವರಾಗಿ ನಾವು ಪರಿಗಣಿಸಬಾರದು ನನ್ನ ಪ್ರಿಯ ಸಹೋದರ ಸಹೋದರಿಯರೇ. We should never consider that God is not capable or he is no strength, and we cannot keep neglecting his words, but we should plead for his mercy. ಯಾಕಂದ್ರೆ ನಾವು ಆತನ ಹೆಸರುಗಳನ್ನ ಹೇಳುತ್ತಾ ಏನೋ ಸಾಧಾರಣ ನಮ್ಮ ಪಕ್ಕದ ಮನೆಯ ಒಬ್ಬ ವ್ಯಕ್ತಿ ಹಾಗೆ ಕೆಲವು ಸಾರಿ ನಮಗೆ ಅನಿಸುತ್ತೆ, ಆತರ ಅನ್ಕೋಬಾರದು. We many times take God's name very lightly, and we just consider him to be a person who's next door, and we cannot take his name in vain. ನಾವು ಅಂತಿಮವಾಗಿ 2 ವಾಕ್ಯವನ್ನ ನಾನು ಅದನ್ನು ವಿವರಿಸೋದಿಲ್ಲ. ದೇವರು ನಮ್ಮಲ್ಲಿ ಹೇಳುವಂತ ಕಾರ್ಯವನ್ನು ನಾವು ನೋಡೋಣ. ಕೊನೆಯದಾಗಿ 17ನೇ ಅಧ್ಯಾಯ 5, 6, 7, 8. Jeremiah chapter 17 verse 5 to 7. ನಾವು ಏನು ಮಾಡಬೇಕು? What should we do now? ನೋಡಿ, 5ನೇ ವಾಕ್ಯ ಹೇಳುತ್ತದೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸುಳ್ಳವನು ಶಾಪಗ್ರಸ್ತನು. Cursed is the man who trusts in man and makes flesh his strength, whose heart turns away from the Lord. ಯೆಹೋವನನ್ನು ತೊರೆಯುವ ಮನಸ್ಸು, ಯೆಹೋವನನ್ನು ತೊರೆಯುವ ಮನಸ್ಸು, the heart that turns away from the Lord. ಒಂದು ದಿವಸದಲ್ಲಿ ಸಂಭವಿಸುವುದಿಲ್ಲ ಇದು. And this will not take place in just one day. ಒಂದ್ ದಿವಸ ನಿಧಾನವಾಗಿ ದೇವರ ವಾಕ್ಯವನ್ನು ಓದುವುದು ಬಿಡೋದು, ಪ್ರಾರ್ಥನೆ ಮಾಡುವುದು ಬಿಡೋದು, ದೇವರ ಮಕ್ಕಳ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ಬಿಡೋದು, ನಿಧಾನವಾಗಿ ಯೆಹೋವನನ್ನು ತೊರೆಯುವ ಮನಸ್ಸು, ಅವನು ಶಾಪಗ್ರಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. Cursed is the man who trusts in man and whose heart turns away from the Lord. And this does not take place in one day, but gradually as he neglects the word of God, as he neglects the prayer and the fellowship, gradually he will turn away from God. ದೇವರ ಸೇವಕನಾಗಿ ದೇವರ ವಾಕ್ಯವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಹೇಳುವಂತದ್ದು ಎಚ್ಚರಿಸುತ್ತೇನೆ ಪ್ರಿಯರೇ, ಇಂತಹ ಸ್ಥಿತಿಯಲ್ಲಿ ಯಾರಾದರೂ ಈ ದಿವಸ ಇದ್ದರೆ ನೀವು ಹೆಚ್ಚುತ್ತಾ ದೇವರ ಕಡೆಗೆ ತಿರುಗಿಕೊಳ್ಳಿ. 7, 8 ನಾನು ಓದ್ತೇನೆ. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸೆ ಉಳ್ಳವನಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನಡಲ್ಪಟ್ಟ ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದಗಗೆ ಭಯಪಡದೆ ಹಸರಳಿಯನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿತೆಯಾಗಿ ಸದಾ ಫಲ ಕೊಡುತ್ತಿರುವ ಮರಕ್ಕೆ ಸಮಾನನಾಗಿರುವನು. As the servant of God, I'm with the word of God in my hand. I'm warning to those people who are in this situation of turning away from God, and I'm exhorting them and I'm encouraging them not to go away. And verse 7 and 8 we read like this: Blessed is the man who trusts in the Lord, whose trust is the Lord. He is like a tree planted by water that sends out its roots by the stream and does not fear when heat comes, for its leaves remain green, and is not anxious in the year of drought, for it does not cease to bear fruit. ಹಳೆಯ ಒಡಂಬಡಿಕೆಯಲ್ಲಿ 17 ಸಾರಿ ಹಿಂಜಾರುವಿಕೆ ಅಥವಾ ಬ್ಯಾಕ್ ಸ್ಲೈಡಿಂಗ್ ಎಂಬ ಪದವನ್ನು ಉಪಯೋಗಿಸಲ್ಪಟ್ಟಿದೆ. In the Old Testament, about 17 times it's talking about the backsliding. ಆದರೆ 13 ಸಾರಿ ಈ ಒಂದು ಪುಸ್ತಕದಲ್ಲಿ ಯೆರೆಮೀಯನು ಹೇಳುತ್ತಿದ್ದಾನೆ. In 13 references are found in the book of Jeremiah. ಇನ್ನು ಉಳಿದ 32 ಪುಸ್ತಕದಲ್ಲಿ 4 ಬಾರಿ ಹೇಳಲ್ಪಟ್ಟಿದೆ. And in the rest of the book, it's only 4 references are found. ಪ್ರಿಯರೇ, ಇವತ್ತು ಲೋಕವು ಯಾವ ಸ್ಥಿತಿಯಲ್ಲಿ ಇದೆ ಎಂಬುದು ನಮ್ಗೆ ಗೊತ್ತಿದೆ. We know the present condition of this world. ಹಣದ ಬೆಲ, ಭುಜಬಲ, ತಂತ್ರಜ್ಞಾನ, ಮೆಡಿಕಲ್ ಸೈನ್ಸ್ ಇದು ಎಲ್ಲವೂ ಎಷ್ಟು ಮಾತ್ರ ಕಾರ್ಯ ಮಾಡ್ತಾ ಇದೆ ಎಂಬುದು ನಮ್ಗೆ ಗೊತ್ತಿದೆ. We in the present times we can understand as to how what is the money power or the power and the medical, the technology, what are these things doing at the present time. ಪ್ರಾರಂಭದಲ್ಲಿ ಹೇಳಿದ್ರು ಇದು 1-2 ತಿಂಗಳು ಇರುತ್ತೆ, ಆಮೇಲೆ ಹೊರಟೋಗುತ್ತೆ ಅಂತ ಹೇಳಿದ್ರು. ಈಗ 6 ತಿಂಗಳಾಯ್ತು, ಇನ್ನೂ ಹೋಗಿಲ್ಲ. ಈಗ ಹೇಳುತ್ತಿದ್ದಾರೆ 1 ವರ್ಷ ಆಗ್ಬೋದು, ಅಂದ್ರೆ ಡಿಸೆಂಬರ್ ತನಕ ಇದು ಹೀಗೆ ಮುಂದುವರಿಯಬಹುದು ಎಂಬುದಾಗಿ. In the beginning, people said that this will be for 2 months, but 6 months have passed away. Now people are saying that this situation will continue until December. ಮನುಷ್ಯನು ಅಟ್ಟರ್ ಫೈಲಿಯರ್ ಎಂಬುದನ್ನ ದೇವರು ನಮಗೆ ತೋರಿಸುತ್ತಿದ್ದಾನೆ. God is showing to us that the man is a complete failure. ಈಗ ನಾವು ಏನು ಮಾಡಬೇಕು? What should we do? ಯೆಹೋವನಲ್ಲಿ ನಂಬಿಕೆ ಇಟ್ಟು ಯೆಹೋವನೇ ನಮ್ಮ ಭರವಸವಾಗಿರಬೇಕು. We should trust the Lord and he should be our trust.
ಅವನು ದೇವರ ವಾಕ್ಯವೆಂಬ ಆ ನೀರಿನಲ್ಲಿ ತನ್ನ ಬೇರು ಬಿಟ್ಟು ಅದರಿಂದ ಎಳೆದು ಅವನ ಆತ್ಮೀಕ ಜೀವಿತವನ್ನ ಅವನು ಬೆಳೆಸಬೇಕು. We show that the believer should be rooted in the word of God, and then spiritually from that he has to grow spiritually. ಈಗ ಈ ಒಂದು ಸಂದೇಶದ ಮೂಲಕ ದೇವರು ನಮ್ಮಲ್ಲಿ ಕೇಳಿಕೊಳ್ಳುವುದೇನು? Through this message, what is God is asking from us? ದೇವರು ಪ್ರೀತಿ ಸ್ವರೂಪನು, ದೀರ್ಘ ಶಾಂತಿಯುಳ್ಳವನು, ಕರುಣಾಮಯನು, ದಯಾಪರನು ಆಗಿದ್ದಾನೆ. God is love, is a long suffering, and he is compassionate God. ಆದ್ರೆ ನಾನು ಏನು ಮಾಡಬೇಕು? But what should we do? ನಾನು ದೇವರಲ್ಲೂ ದೇವರ ವಾಕ್ಯದಲ್ಲೂ ಮಾತ್ರ ದೇವರ ವಾಕ್ಯದಲ್ಲೂ ಮಾತ್ರ ಭರವಸೆ ಇಡಬೇಕು. We should trust in God and in his word only. ದೇವರು ಕೆಲವು ಸಾರಿ ಮನುಷ್ಯರನ್ನು ಉಪಯೋಗಿಸುತ್ತಾನೆ ನಮ್ಮ ಒಳಿತಕ್ಕಾಗಿ. Many times God uses his people for our good. ಆದರೆ ನಮ್ಮ ಭರವಸೆ ದೇವರಲ್ಲಿ ಇರಬೇಕು. But our trust should be in God. ಪ್ರಿಯರೇ, ದೇವರನ್ನು ಹೊರತುಪಡಿಸಿ ಬೇರೆ ಯಾವುದರ ಮೇಲೆ ನಂಬಿಕೆ ಇಟ್ಟರು ದೇವರ ವಾಕ್ಯ ಹೇಳ್ತಾ ಇದೆ ಶಾಪಗ್ರಸ್ತನೆಂಬುದಾಗಿ. We see apart from God, if we trust in any other thing, cursed is that man. ದೇವರು ಹೇಳಿದಂತಹ ದೇವರ ಸ್ವಭಾವದಲ್ಲಿ ಯಾವ ಬದಲಾವಣೆಯೂ ಇಲ್ಲ. As the word of God says, there is no change in the character of God. ದೇವರ ವಾಕ್ಯದಲ್ಲೂ ಏನು ಬದಲಾವಣೆ ಇಲ್ಲ. There is no change in the word of God. ಬದಲಾವಣೆ ಆಗಬೇಕಾದದ್ದು ನನ್ನಲ್ಲಿ, ನಮ್ಮಲ್ಲಿ. But the change should take place in us. ಒಂದು ಕ್ರಾಂತಿಕಾರಿ ಬದಲಾವಣೆ ಈ ಒಂದು ಸಂದರ್ಭದಲ್ಲಿ ಬರದೆ ಹೋದರೆ ಇನ್ನು ಯಾವಾಗ ಬರುತ್ತೆ ಪ್ರಿಯರೇ? If at this time, if there is no change in us, when will we change? ಇನ್ನು ನೋಡಿ, ನಮ್ಮ ಮೂಲಕ, ಸಭೆಯ ಮೂಲಕ ದೇವರು ಪ್ರಪಂಚ ದೊಡ್ಡಕ್ಕೆ ಮಾತನಾಡ್ತಾ ಇದೆ. Through us, through the assembly, God is speaking to the people of this world. ನಾವು ನಮ್ಮ ಜೀವಿತವನ್ನ ಕ್ರಮಪಡಿಸಿ ದೇವರ ಕಡೆಗೆ ತಿರುಗದೆ ಹೋದರೆ ಖಂಡಿತವಾಗಿ ದೇವರು ಇನ್ನೂ ಕಾರ್ಯ ಮಾಡುವವನಾಗಿದ್ದಾನೆ ಪ್ರಿಯರೇ. If we don't set order our life, and if we don't return to it, God will take into his hand. ನಾವು ಅಳಬೇಕು. We should plead, we should cry out. ನಾವು ಯಾಚಿಸಬೇಕು. We should seek him. ದೇವರೇ, ನಿನ್ನ ರೌದ್ರದಲ್ಲೂ ಕರುಣೆ ತೋರು ಸ್ವಾಮಿ ಎಂಬುದಾಗಿ ಅಳಬೇಕು. God, even in your wrath, show us mercy, and we have to cry out for God. ಅತ್ಯಂತ ಕೆಲವು ಬದಲಾವಣೆಗಳು, ಕೆಲವು ಮೇಲುಗಳು ಆಗ್ತಾ ಇದ್ರೆ ಅದಕ್ಕೆ ಕಾರಣ ದೇವರ ಮಕ್ಕಳಾದ ನಾವುಗಳು ಅಳುದು ಹತ್ತುಕೊಂಡು ಪ್ರಾರ್ಥನೆ ಮಾಡುವುದರಿಂದ. Though in this world there are many things, many positive things is happening, it's just because God's people, God's servants are crying out and pleading for mercy from God. ಯೆರೆಮೀಯನಿಗೆ ಅನುಕೂಲವಾದ ವಾತಾವರಣ ಇರಲಿಲ್ಲ. Jeremiah did not have any favorable conditions. ನಮಗೂ ಕೂಡ ಈ ಲೋಕದಲ್ಲಿ ಒಂದು ವೇಳೆ ಅನುಕೂಲವಾದ ವಾತಾವರಣ ಇರುವುದಿಲ್ಲ. Even to us in this present world there wouldn't be any favorable conditions. ಆದಾಗ್ಯೂ ದೇವರ ಸಾಕ್ಷಿಗಳಾಗಿ, ದೇವರ ಮಕ್ಕಳಾಗಿ, ಜೀವ ಸ್ವರೂಪನಾದ ದೇವರನ್ನು ಇತರರಿಗೆ ತಿಳಿಸುವಂತವರಾಗಿ ನಾವು ಜೀವಿಸಬೇಕಾಗಿದೆ. But as a good believers with a testimony, we should share about God, the gospel to other people. ದೇವರು ನಮ್ಮೊಟ್ಟಿಗೆ ಸತತವಾಗಿ ಮಾತನಾಡಲಿ. May God continue to speak to us. ಸ್ವಲ್ಪ ಸಮಯ ನಾನು ಹೆಚ್ಚು ತಗೊಂಡೆ ಅಂತ ಅನ್ಕೊಳ್ತೇನೆ, ಕ್ಷಮಿಸ್ರಿ. ನನಗಾಗಿ ಟ್ರಾನ್ಸ್ಲೇಟ್ ಮಾಡಿದ ಬ್ರದರ್ ಸುರೇಶಕ್ಕೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮತ್ತೊಮ್ಮೆ ಸಭೆಯ ನೇತೃತ್ವಕ್ಕೆ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. Sorry if I've taken extra time, but I thank God and the assembly leadership for the opportunity that is given.